ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾವು ಈ ವಾರ ಎಷ್ಟು ಪ್ರಾಫಿಟ್ ಮಾಡಿದ್ದೀವಿ ನಮ್ಮ ಸ್ಟೂಡೆಂಟ್ಸ್. ಓಕೆ, ಮಂಡೇ ಟು ನಾನು ಡೇ ಒನ್ನಿಂದ ಅಷ್ಟು ತೋರಿಸ್ತಾನೇ ಇದ್ದೀನಿ. ಮಂಡೆಯಿಂದ ಕೂಡ ಈ ಫ್ರೈಡೇವರೆಗೂ ಪ್ರತಿದಿನ ಅಪ್ಡೇಟ್ ಮಾಡಿದ್ದೀನಿ, ಸ್ಕ್ರೀನ್ಶಾಟು ವಿತ್ PNL ರಿಪೋರ್ಟ್ಸ್. ಓಕೆ, ಈ ವಾರ ಪೂರ್ತಿ ಎಷ್ಟು ಮಾಡಿದ್ದೀವಿ, ಇವತ್ತು ಎಷ್ಟು ಮಾಡಿದ್ದೀವಿ, ಆ PNL ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಒಂದು ಸತಿ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇದು ನಿಮ್ಗೆ ಡೌಟ್ ಇದ್ದರೆ ಈ ಥರ ವರ್ಕ್ ಆಗಿದೆಯಾ ಸರ್ ಅಂದರೆ ನೆನ್ನೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಿರ್ತದೆ, ಹೋಗಿ ನೋಡ್ಕೊಳ್ಳಿ. ಅದು ಕೂಡ ಬಿಫೋರ್ ಮಾರ್ಕೆಟೇ ರೆಕಾರ್ಡಿಂಗ್ ಆಗೋಗಿತ್ತದು, ಹೋಗಿ ನೋಡ್ಕೊಳ್ಳಿ ನೀವು. ಓಕೆ, ಇರಿ ಸರ್. ಇವಾಗ ನಾಳೆ ನೋಡ್ಕೊಳ್ಳಿ. ನಾಳೆ ಏನು ಮಾಡಬೇಕು, ತುಂಬ ಸಿಂಪಲ್. ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. ಈ ಹೈ ಏನಿದೆ, ಈ ಹೈ ಬ್ರೇಕ್ ಆದರೆ ನೀವು ಸಿ ಕಡೆ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ ಪ್ರಕಾರ ಫಸ್ಟ್ ಟಾರ್ಗೆಟ್ ಇದೆ, ಇವತ್ತಿನ ಡೇ ಕ್ಯಾಂಡಲ್ ಏನಿದೆ ಇದೆ, ITMA ಪ್ಲಾನ್ ಮಾಡ್ಕೊಳ್ಳಿ. 50 ನೋಡ್ಕೊಳ್ಳಿ, ತುಂಬ ಸಿಂಪಲ್. ಈ ಲೋ, ಈ ಹೈ, ಇದ್ರ ಮೇಲೆ ಬಂದರೆ ಇಲ್ಲಿಗೆ ರೆಸಿಸ್ಟೆನ್ಸ್ ಇದೆ, ಇಷ್ಟೇ ಸ್ಕೋಪ್ ಇದೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಇದ್ರ ಕೆಳಗಡೆ ಬಂದರೆ ಸಪೋರ್ಟ್ವರೆಗೂ ಚಾನ್ಸಸ್ ಇದೆ. ಇಲ್ಲಿಗೆ ಬಂದಮೇಲೆ ಮತ್ತೆ PE ಫಸ್ಟು ITM ಹೋಗಬೇಕು. ಅದಾದಮೇಲೆ ನಿಮ್ಮ ನಾರ್ಮಲಾಗಿ ATM ಮಾಡ್ಕೊಳ್ತೀರಾ, OTM ಮಾಡ್ಕೊಂಡು ನಿಮ್ಮ ಇಷ್ಟ. ಫಸ್ಟ್ ಇಲ್ಲಿಂದ ಎಲ್ಲಿಗೆ ಮಾಡ್ತೀವಿ ಅಂದರೆ ಇದ್ರ ಮೇಲೆ ಸಿ ಕಡೆ ITM ಇರಬೇಕು, ಇದ್ರ ಕೆಳಗಡೆ PE ಕಡೆ ITM ಇರಬೇಕು. ಇದು ನಮ್ಮ ವ್ಯೂ ಮಾತ್ರ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಆರ್ ಮಾರ್ಕೆಟ್ ಕರೆಕ್ಷನ್ ಆದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಬೋದು. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯಿತು ಅಂದ್ಕೊಳ್ಳಿ, ಗ್ಯಾಪ್ ಅಪ್ ಓಪನ್ ಆದರೆ ಈ ರೆಸಿಸ್ಟೆನ್ಸ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿದ್ರೆ ಹೈ ಕ್ರಾಸ್ ಆದರೆ ಬೈಯಿಂಗ್ ಕಡೆ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಕೇಳಿಸ್ಕೊಂಡ್ರಲ್ವಾ? ಇದ್ರ ಮೇಲೆ ಕ್ರಾಸ್ ಆದರೆ ಇಷ್ಟೇ ಸ್ಕೋಪ್ ಇದೆ, ಇಲ್ಲಿವರೆಗೂ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಬೇಕು. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಈ ರೆಸಿಸ್ಟೆನ್ಸ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗಬೇಕು. ಓಕೆ, ಅದನ್ನೇ ರಿವರ್ಸ್ ತೆಗೆದು ಅದನ್ನೇ ಇಡೋಣ, ಅದನ್ನೇ ತಮ್ಮನೇನು ಕಟ್ ಮಾಡೋಣ. ಓಕೆ, ಅಲ್ಲಿ ಕಾಣ್ತಾ ಇದೆಯಲ್ಲ ನಿನ್ನೆ ಬರ್ದಿರೋದು. ಓಕೆ, ಇದು ನಿನ್ನೆ ಬರ್ದಿರೋದು. ಇವಾಗ ತಮ್ಲೈನ್ಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ, ನಿಫ್ಟಿದು ಕಟ್ ಮಾಡ್ಕೊಳ್ಳೋಣ. ನೀವು ನೋಡಿ ಹೇಳಿ ಯಾವುದೋ ಒಂದು ಕಟ್ ಮಾಡ್ಕೊಳ್ಳೋಣ. ಓಕೆ, ಈ ಲೆವೆಲ್ಸ್ ನೋಡ್ಕೊಳ್ಳಿ ಹೆಂಗೆ ವರ್ಕ್ ಆಗಿದೆ ಅಂತ. 55,120. ಓಕೆ, ನಿಫ್ಟಿದು ಲೆವೆಲ್ಸ್ ನೋಡ್ಕೊಳ್ಳಿ. ಇವತ್ತಿನ ಮಾರ್ಕೆಟ್ ನೋಡಿ, ಇವಾಗ ಲೆವೆಲ್ ಚೇಂಜ್ ಮಾಡಿಬಿಟ್ಟಿದ್ವಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬರ್ದಾಗೋಯ್ತು ಅನಾಲಿಸಿಸ್ ನಾಳೆದು, ಅದಕ್ಕೆ ಲೆವೆಲ್ಸ್ ಚೇಂಜ್ ಇದ್ದಾವೆ. ಇದು ಮಂಡೇ ಲೆವೆಲ್ ಚೇಂಜ್ ಮಾಡೋಕ್ಕಿದ್ದೀವಿ. ನಮ್ದು ಏನಿದ್ದು 55,120, ರೈಟ್? ಇಲ್ಲಿದ್ದು ಇಲ್ಲಿ ನೋಡ್ಕೊಳ್ಳಿ ನೀವು, ತುಂಬ ಸಿಂಪಲ್. 55,120 ಒಂದು ಲೆವೆಲ್ ಹಾಕಿ ತೋರಿಸ್ಬಿಡ್ತೀನಿ ನಾನು. ಓಕೆ, ಏನು ಹೇಳಿದ್ವಿ ಅಂದರೆ ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡಿ ಅಂತ. ಇಲ್ಲಿಂದ ಬೈ ಮಾಡಿದ್ದೀವಿ ಕೂಡ ಲೈವಲ್ಲಿ, ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗಳು ಗ್ರೂಪಲ್ಲಿದ್ದಾವೆ, ನೋಡ್ಕೊಳ್ಳಿ ಎಷ್ಟೆಷ್ಟು ಪ್ರಾಫಿಟ್ ಬಂದಿದೆ ಅಂತ. ಓಕೆ, ಈ ಮೂಮೆಂಟಮ್ ಪೂರ್ತಿ ತೊಗೊಂಡಿದ್ದೀವಿ. ಓಕೆ, ಇದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿರೋ ವಿಧಾನ. ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ. ಲೆವೆಲ್ ಬ್ರೇಕ್ ಆಯಿತು, ರೀಟ್ರೇಸ್ ಆಯಿತು, ಹೋಯಿತು, ಪಿನ್ ಟು ಪಿನ್ ವರ್ಕ್ ಆಗಿದೆ, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿರೋದು. ನಿಫ್ಟಿ ಕೂಡ ಲೆವೆಲ್ ಚೇಂಜ್ ಮಾಡಿದ್ವಿ. ನಿಫ್ಟಿ ಏನು ಹೇಳಿದ್ವಿ ಅಂದರೆ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದರ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ಬೋದು ಅಂತ. ಇದನ್ನು ಕೂಡ ನಿಫ್ಟಿ ಇಲ್ಲಿಂದ ಪೂರ್ತಿ ಮೂಮೆಂಟಮ್ ತೊಗೊಂಡಿದ್ದೀವಿ. ನಿಫ್ಟಿ 200+ ಪಾಯಿಂಟ್ಸ್ ಪ್ರೈಸ್ ಚಾರ್ಟಲ್ಲಿ, ಅಂದರೆ 310ಗೆ ತಗೊಂಡು 510ವರೆಗೂ ಹೋಗಿದೆ ಅದು. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಈ ಮೂಮೆಂಟಮ್ ಪೂರ್ತಿ ತೊಗೊಂಡಿದ್ದೀವಿ. ಓಕೆ, ಇಲ್ಲಿ ತೊಗೊಂಡಿದ್ವಿ, ಇಲ್ಲಿ ರೀಟ್ರೇಸ್ ಆಗಿ ಇಲ್ಲಿ ತೊಗೊಂಡಿದ್ವಿ. ಲೆವೆಲ್ಸ್ ಇದು ಪಿನ್ ಟು ಪಿನ್ ಪರ್ಫೆಕ್ಟ್ ವರ್ಕ್ ಆಯ್ತು. ಇದು ಬೇಕಾದರೆ ನಿಫ್ಟಿ ಇನ್ನೊಂದ್ಸಲಿ ತೋರಿಸ್ತೀನಿ ನಾನು. ನಿಫ್ಟಿ ನೋಡ್ಕೊಳ್ಳಿ, 24,940, 24,812. ಇಲ್ಲಿ ನೋಡಿ 24,812. ಇದು ನೆನ್ನೆ ರೆಸಿಸ್ಟೆನ್ಸ್ ಆಗಿತ್ತು. ಇದು ನೆನ್ನೆ ನಮ್ಮ ಲೆವೆಲ್ಸ್ ಎಕ್ಸಾಕ್ಟ್ ಮಾರ್ಕೆಟ್ ಇಲ್ಲಿಗೆ ಹೋಗಿ ಇಲ್ಲಿಂದನೇ ಫಾಲ್ ಆಯಿತು. ಓಕೆ, ಲೈವಲ್ಲಿ ಯಾರಾದರೂ ಇದ್ದರೆ ಗೊತ್ತಾಗಿರ್ತದೆ. ಇದನ್ನು ಮಂಡೇ ಲೆವೆಲ್ಸ್, ಬಟ್ ಇದೇ ನಂಬರ್ಗೆ ನಾವು ಲೆವೆಲ್ ಹಾಕಿಟ್ಟಿದ್ವಿ. 24,812 ಇಲ್ಲಿಗೆ ಹೋಗಿ ಇಲ್ಲಿಂದನೇ ಫಾಲ್ ಆಯಿತು. ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ. ಮತ್ತು ನಾವು ಇಲ್ಲಿಂದ ಇದು ಬ್ರೇಕ್ ಆದಾಗ ಬೈಯಿಂಗ್ ಕಡೆ ಪ್ಲಾನ್ ಮಾಡ್ಕೊಂಡ್ವಿ. ಓಕೆ, ಇಷ್ಟು ಪಿನ್ ಟು ಪಿನ್ ವರ್ಕ್ ಆಗಿದೆ. ಇವಾಗ ಯಾವುದನ್ನು ಕಟ್ ಮಾಡಿ ತಮ್ಮಲಿಂಗ್ ಹಾಕೋಬೇಕು ಹೇಳಿ. ಓಕೆ, ಈಗ ನಾಳೆ ಏನು ಮಾಡಬೇಕು? ಎಲ್ಲರಿಗೂ ಫಸ್ಟ್ PNL ನೋಡೋ ಆಸೆನಲ್ವ, ಅದಕ್ಕೆ PNL ಲಾಸ್ಟಲ್ಲಿ ತೋರಿಸ್ತೀನಿ. ಮಂಡೇ ಏನಾಗ್ತದೆ ನೋಡ್ಕೊಳ್ಳಿ. ಅದಕ್ಕೂ ಮುಂಚೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ತಾ ಇರ್ತೀರ, ನೀವು ಗ್ರೂಪ್ಗೆ ಜಾಯ್ನ್ ಆಗ್ತಾ ಇದ್ದೀರಾ?
ಎಲ್ಲಿ ಮಿಸ್ಟೇಕ್ ಆಗ್ತಾಯಿದೆ ಗೊತ್ತಾಗ್ತಿಲ್ಲ. ಗ್ರೂಪ್ ಲಿಂಕ್ ಇದೆಯೋ ಇಲ್ಲ ಚಾನಲ್ ಲಿಂಕ್ ಇದೆಯೋ ಗೊತ್ತಾಗ್ತಾಯಿಲ್ಲ. ಒಂದ್ಸಲ ನಾನು ಚೆಕ್ ಮಾಡ್ತೀನಿ. ಡೈಲಿ ಜಾಯ್ನ್ ಆಗ್ತೀರಾ, ಗ್ರೂಪ್ಗೆ ಆಗ್ತಾಯಿದ್ದೀರಾ, ಚಾನಲ್ಗೆ ಜಾಯ್ನ್ ಆಗಿ ಅಪ್ಡೇಟ್ಸ್ ಚಾನಲಲ್ಲಿ ಕೊಡ್ತೀನಿ. ಗ್ರೂಪಲ್ಲಿ ಇನ್ಫಾರ್ಮೇಷನ್ ಒಬ್ರದ್ದೊಬ್ರು ಸಿಗುತ್ತೆ, ಅದು ಕರೆಕ್ಟ್ ಅಲ್ಲ. ಅದಕ್ಕೆ ಚಾನಲ್ ಜಾಯ್ನ್ ಆಗಿಬಿಡಿ. ಓಕೆ, ಇವಾಗ ನೋಡ್ಕೊಳ್ಳಿ. ಮಂಡೇ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್. ಇದ್ರ ಒಳಗಡೆ ನಾವು ಟ್ರೇಡ್ ಮಾಡಲ್ಲ. ಇದ್ರ ಮೇಲೆ ಕ್ಲೋಸ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ, ಇದ್ರ ಕೆಳಗಡೆ ಕ್ಲೋಸ್ ಆದರೆ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ. ಅದು ಕೂಡ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿ ಆ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಮಾತ್ರ ಮಾಡ್ತೀವಿ. ಇಲ್ಲಾಂದರೆ ಇದು ಬ್ರೇಕ್ ಆಗಿ ಈ ಥರ ಮೂವ್ ಆಗಿ ಮತ್ತೆ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಮಂಡೇ. ಅದಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಕೂಡ ಸೇಮ್, ಬ್ರೇಕ್ ಆಗಿ ಕ್ಲೋಸ್ ಆಗಬೇಕು, ರೀಟ್ರೇಸ್ ಮಾಡಿ ಲೋ ಬ್ರೇಕ್ ಆಗಬೇಕು. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಇದು ಬ್ಯಾಂಕ್ ನಿಫ್ಟಿ. ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದರ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಈ ಗ್ರೀನ್ ಕಲರ್ ಕ್ಯಾಂಡಲ್ ಲೈನ್ ಕೆಳಗಡೆ ಕ್ಲೋಸ್ ಆಗಿದೆ ಅಂದರೆ ಇಲ್ಲಿದೆ ನೋಡಿ, ಇಲ್ಲಿವರೆಗೂ 100 ಪಾಯಿಂಟ್ಸ್ ಇದೆ. ಫಸ್ಟ್ 100 ಪಾಯಿಂಟ್ಸ್ಗೆ ಎಕ್ಸಿಟ್ ಮಾಡ್ಕೋಬೇಕು, ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೇಕು. ನೋಡ್ಕೊಂಡು ಮಾಡ್ಕೊಳ್ಳಿ. ಸಪೋರ್ಟ್ ಇಲ್ಲಿದೆ ಅಂದರೆ ಇಲ್ಲೊಂದು ರೀಎಂಟ್ರಿ ಕೇಳುತ್ತೆ. ಇಲ್ಲಿಗೆ ಬಂದಿರೋ ಪ್ರಾಫಿಟ್ನ TSL ಮಾಡ್ಕೊಳ್ಳಿ, ಇಲ್ಲಾಂದರೆ ಬುಕ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಇವಾಗ PNL ಡೇ 1ನಿಂದ ಇವತ್ತು ಡೇ 11 ಹೊಸ ರಿಜಿಸ್ಟ್ರ್ ತಗೊಂಡಾಗಿಂದ 11 ದಿವಸ ಲೈವ್ ಟ್ರೇಡ್ ಮಾಡಿದ್ದೀವಿ. 11 ದಿವಸ ಎಷ್ಟು ಸ್ಟೂಡೆಂಟ್ಸ್ ಲೈವ್ ಟ್ರೇಡ್ ಮಾಡಿದ್ದಾರೆ ಅಷ್ಟು ಜನದ್ದು ಬರೆದು ಸಿಗ್ನೇಚರ್ ಹಾಕ್ಸಿದ್ದೀನಿ ವಿತ್ ಸ್ಕ್ರೀನ್ಶಾಟ್ಸ್. ಓಕೆ, ಒಂದು ಸ್ಟೂಡೆಂಟ್ ಕೂಡ ಒಂದು ID ಕೂಡ ರೆಡ್ ಇಲ್ಲ, ನಾನು ಹೇಳಿರೋದು ಮಾಡಿರೋದು. ಓಕೆ, ಒಂದೇ ಒಂದು ID ಕೂಡ ರೆಡ್ ಇಲ್ಲ, ಒಬ್ಬರು ಕೂಡ ಲಾಸ್ ಆಗಿಲ್ಲ, ಪ್ರತಿದಿನ ಪ್ರಾಫಿಟ್. ಓಕೆ, ಇವಾಗ ನೋಡ್ಕೊಳ್ಳಿ ನಿಮ್ಮ PNL. ದಿಸ್ ಈಸ್ ದ PNL. ಇವತ್ತಿಂದು ಎಷ್ಟು ಜನ ಆ್ಯಕ್ಟಿವ್ ಟ್ರೇಡರ್ ಇದ್ದರು ಅಂತ. 13 ಜನ, 13 ಮೆಂಬರ್ಸ್. ಇವತ್ತಾಗಿರೋದು 1,21,684 ರೂಪಾಯಿ. ಓಕೆ, ಇವತ್ತಿಂದು ಡೇ 11. ಓಕೆ, ಟೋಟಲ್ ಇವಾಗ ಮಂಡೇ ಟು ಫ್ರೈಡೇ ಟೋಟಲ್ ಆಗಿರೋದು 32,33,740. ಓಕೆ, ಇಷ್ಟು ಸ್ಕ್ರೀನ್ಶಾಟ್ಗಳು ಮಂಡೆಯಿಂದ ಇವಾಗ ನಿಮ್ಮ ಟೆಲಿಗ್ರಾಮಲ್ಲಿ ಸಿಗ್ತವೆ, ಹೋಗಿ ನೋಡ್ಕೋಬೋದು ನೀವು. 32,33,740 ವಿತೌಟ್ ರೆಡ್. ಒಂದು ಸ್ಟೂಡೆಂಟ್ ಕೂಡ ರೆಡ್ ಇಲ್ಲ, ಯಾವ ID ಕೂಡ ರೆಡ್ ಆಗಿಲ್ಲ, ಎಲ್ಲರೂ ಪ್ರಾಫಿಟ್. ಓಕೆ, ದಿಸ್ ಈಸ್ ದ ರಿಸಲ್ಟ್. ಒಂದು ವಾರಕ್ಕೆ 32 ಲಕ್ಷ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಲೈವ್ ಟ್ರೇಡಿಂಗ್. ಓಕೆ, ಇದು ರಿಸಲ್ಟ್. ಓಕೆ, ಡನ್. ನೋಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ಆ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ನೀವು ಟೈಮ್ ಪಾಸ್ ಮಾಡೋಕ್ಕೆ, ನೀವು ವಿಚಿತ್ರವಾಗಿ ಮಾತಾಡೋಕ್ಕೆ ಇದ್ದರೆ ಕಾಲ್ ಮಾಡಬೇಡಿ. ಓಕೆ, ಇಂಟ್ರೆಸ್ಟೆಡ್ ಪೀಪಲ್ಸ್ ಮಾತ್ರ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮಂಡೇ. ಹ್ಯಾಪಿ ವೀಕೆಂಡ್. ಬಾಯ್.